ಆದರೂ ಎಲ್ಲಿಂದಾದ್ರೂ ಬಂದರೆ ನಮ್ಮ ಚಿಕ್ಕದಲ್ಲಿ ನಾವು ಭಾಳ ಚಿಕ್ಕಂದಲ್ಲಿ ನಮಗೆ ಒಂದು ಆಸೆ ಇರುತ್ತೆ. ಅವನೊಂದು ಕೂಲಿಂಗ್ ಗ್ಲಾಸ್ ಹಾಕಿದ್ರೆ, ಅವನೊಂದು ಜೀನ್ಸ್ ಶರ್ಟ್ ಹಾಕಿದರೆ ಎಲ್ಲಿದ್ದು ಅವನಪ್ಪ ಇಲ್ಲಿ ಅಂತೆ, ಅಮೇರಿಕಾದಲ್ಲಿ ಲಂಡನ್ನಲ್ಲಿ ಅಂತೆ ಒಂದು ಆಸೆ ಇರುತ್ತೆ. ಈ ಮಗುವಿಗೆ ಚಿಕ್ಕಂದಲ್ಲಿ ಒಂದು ಆಸೆ, ನನಗೆ ಆಗಬೇಕು, ನನಗೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಒಂದು ಡ್ರೀಮ್. ಅದು ಆ ಡ್ರೀಮ್ ಅದು ಕ್ಯಾರಿ ಮಾಡ್ಕೊಂಡು ಯಾವ ಸರ್? ಹೌದು 100%. ಅದು ಹೌದು ಸರ್, ಮಂಗಳೂರಲ್ಲಿ ಆದ ಘಟನೆ. ಹೌದು, ಒರಿಜಿನಲ್ ಆದ ಘಟನೆ. ಒಂದು ಲೈನ್ ರಿವೀಲ್ ಆಗ್ತದೆ. ಒಂದು 10 ವರ್ಷ ಆಯ್ತು ಸರ್, 10-11 ವರ್ಷ ಮಂಗಳೂರಲ್ಲಿ ಸರ್. ಮತ್ತೆ ಒಂದು 7 ದಿವಸ ದುಬೈಗೆ ಹೋಗಿದ್ದೀವಿ. ದುಬೈಯಲ್ಲಿ ಮಾಡಿದ್ದೀವಿ. ಅದು ಅನಿವಾರ್ಯ, ಹೋಗ್ಲೇಬೇಕು ನಾವು, ಹೋಗ್ಲೇಬೇಕು. ಖಂಡಿತ ಖಂಡಿತ. ಹೌದು, ನಾನು ಪಾತ್ರ ನಾನು ಮಾಡಿದ್ದೀನಿ ಸರ್. ಅಪ್ಪನ ಪಾತ್ರ ಅವರು ಪೂಂಜಾ ಅಂತ, ಅವರು ರಂಗ ಕಲಾವಿದರು. ಅವರು ಒಳ್ಳೆ ನುರಿತ ಕಲಾವಿದರು. ಆರ್ಟ್ ಡ್ರಾಮಾದಲ್ಲೆಲ್ಲ ಮಾಡ್ತಾಯಿದ್ರು. ಬಟ್ ಅಂಥದ್ದೇ ಮುಖ ಬೇಕಿತ್ತು ನಮಗೆ, ಅವರನ್ನು ಆಯ್ಕೆ ಮಾಡಿದ್ದೀವಿ. ಇದ್ದಾರೆ ಸರ್, ನವೀನ್ ಪಟೇಲ್ ಇದ್ದಾರೆ, ಅರವಿಂದ್ ಗೌಡರ್ ಇದ್ದಾರೆ, ಭೋಜರಾಜ್ ಇದ್ದಾರೆ. ಒಂದೇ ಕನ್ನಡ ಮಾತ್ರ ಸರ್. ತುಳು ಮಾಡ್ಬೋದು, ಅದು ಭಾಳ ಕನೆಕ್ಟ್ ಆಗ್ತದೆ, ಅದು ಭಾಳ ಹತ್ರ ಇದೆ ತುಳುವಿಗೆ. ಆದರೆ ಇದು ಸರ್ ಅಲ್ಲಿ ಅವರು ಇದ್ದಾರೆ, ಮಾಡ್ಬೋದು. ಫೆಬ್ರವರಿ 16 ಇದೆ ಸರ್. ಸರ್ ಕಷ್ಟ ಸರ್, ಅಲ್ಲಿ ತುಳುವಿನಲ್ಲಿ ಮಾಡಿ ತುಳುವಿನಲ್ಲಿ ಅಲ್ಲಿದ್ದು ಜನರ ನರನಾಡಿನೇ ಬೇರೆ. ಇದು ಅವರನ್ನು ಯಾವ ರೀತಿಯಲ್ಲಿ ನಗಿಸ್ಬೇಕು ಅಂತ 35 ವರ್ಷದಿಂದ ನಾನು ಹೌದು, ನಗಿಸುವುದು ಕಷ್ಟ ಸರ್, ಭಾಳ ಕಷ್ಟದ ಕೆಲಸ. ನಗಿಸ್ಬೋದು, ನಗಿಸುವುದು ಭಾಳ ಕಷ್ಟ. ನಾನು ನಾನ್ ಸ್ಟಾಪ್ 2.5 ಗಂಟೆ ನಗಿಸ್ತೀನಿ. ನಮ್ಮ ಎಲ್ಲ ಡ್ರಾಮಾಗಳು 500-600 ಪ್ರದರ್ಶನ ಕಂಡಿದೆ. ಕುದರ್ದಿತ್ತೀಜಿ 900 ಪ್ರದರ್ಶನ ಕಂಡಿದೆ. ಕುದರ್ದಿತ್ತೀಜಿ ಅಂದರೆ ಹೆಸರಿಟ್ಟಿಲ್ಲ. ಆ ಡ್ರಾಮಾ ಒಂದು ಚಾರಿತ್ರಿಕ ಒಂದು ರೆಕಾರ್ಡ್ ಮಾಡಿದೆ. ಅದು ಒಂದೇ ವರ್ಷದಲ್ಲಿ 247 ಶೋ ಮಾಡಿದ್ದೀನಿ ನಾನು, ಪುದರ್ದಿತ್ತೀಜಿ. ಆಮೇಲೆ ಎಲ್ಲ 57 ನಾಟಕ ಆಗಿದೆ ಸರ್. ಒಂದು 13,000 ಪ್ರದರ್ಶನ ಟೋಟಲ್ ನಾವು ಕೊಟ್ಟಿದ್ದೀವಿ ಎಷ್ಟು ವರ್ಷಗಳಲ್ಲಿ. ಅದರಿಂದ ನನಗೆ ತುಳು ಭಾಳ ಈಸಿ ಆಯಿತು. ಕನ್ನಡಕ್ಕೆ ನಾವು ಅದನ್ನು ಮಾಡುವಾಗ ಸ್ವಲ್ಪ ಕಷ್ಟ ಆಯಿತು. ಬಟ್ ನಮಗೆ ನೋಡಿದ ಮೇಲೆ ಖುಷಿ ಆಯಿತು. ಮಂಗಳೂರು ಕನ್ನಡದಲ್ಲೇ ಇದೆ. ಭಾಳ ಕಷ್ಟಪಟ್ಟು ಮಾತಾಡಿಸಿದ್ರು ಅಜಯ್. ನಾನು ಮಾಡಿದ್ದೀವಿ ಸರ್, ಬೆಂಗಳೂರಲ್ಲಿ ಮಾಡಿದ್ವಿ. ಬ್ಯಾಂಗ್ಳೂರು ಇಬ್ಬರು 2 ಸೇರಿ, ಅಲ್ಲಿದ್ದು ಒಂದು ಟೀಮ್ ಇದೆ, ಇಲ್ಲೊಂದು ಟೀಮ್ ಇದೆ. ಯಾರು ಸರ್? ಕರಿಬಹುದು ಸರ್. ಬಟ್ ಇದರಲ್ಲಿ ಪಾತ್ರ ಅವರಿಗೆ ತಕ್ಕ ಪಾತ್ರ. ಖಂಡಿತ ಒಂದು ದಿವಸ ಅವರ ಜೊತೆ ಸಿನಿಮಾ ಮಾಡಿದ್ದೀವಿ ಎಲ್ಲ. ಇವತ್ತು ನಾನು ನಿರ್ದೇಶನ ಮಾಡ್ಲಿಕ್ಕೆ ಕಾರಣನೇ ಅವರು. ಅಂದರೆ ನಾನು ವೆಂಕಟಾಯನ್ ಸಂಕಟ ಮಾಡುವಾಗ ನನ್ನನ್ನು ಅವರು ಕ್ಯಾಮ್ರಾ ಪಕ್ಕನೇ ಕೂತ್ಕೊಳಿಸ್ತಾ ಇದ್ರು. ಕೂರಪ್ಪ ಇಲ್ಲಿ ಬಾಯಿ ನೋಡು, ನನಗೆಲ್ಲ ಫ್ರೇಮ್ ಬಗ್ಗೆ ಎಲ್ಲ ನನಗೆ ಮಾಹಿತಿ ಕೊಡ್ತಾ ಇದ್ರು. ಅಂಥ ಒಂದು ಕಲಾವಿದ ಅಂದರೆ ನಾನು ಅಜಾತ ಶತ್ರು ಸರ್. ಅವರೊಂದು ದೇವರಿದಾಗ ನನಗೆ ಈಗಲೂ. ಮೊನ್ನೆ ಒಂದು 9 ಆ್ಯಡ್ ಶೂಟ್ ಇತ್ತು ಅವರ ಜೊತೆಗೆ, ಬೆಂಗಳೂರಲ್ಲೇ ಮಾಡಿದ್ದು. ಒಂದು 10 ದಿವಸ ಇದ್ರು. ಅರ್ಜುನ್, ನನ್ನ ಮಗ ಅರ್ಜುನ್ ಕಾಪಿಗಡ, ಅದರದ್ದು ಕಂಪನಿ, ಅದು ಡೈರೆಕ್ಷನ್ ಮಾಡಿದೆಲ್ಲ ಅರ್ಜುನ್ ಸರ್ ಮಂಗಳೂರಲ್ಲಿದ್ದರು. ಇಲ್ಲ, ಈಗಲೂ ನಾವು ಆತ್ಮೀಯವಾಗಿ ಹತ್ರ ಭಾಳ ಹತ್ರ ಇದ್ದೀವಿ. ಆಕ್ರಮಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸರ್. ಹೌದು, ಪುರುಷೋತ್ತಮ ಅಂತ. ಹೌದು, ಕರಾವಳಿಯಲ್ಲಿ ಅಂದರೆ ಟ್ಯಾಲೆಂಟ್ ತುಂಬ ಮಂದಿ ಇದ್ದಾರೆ ಸರ್, ತುಂಬ ಮಂದಿ ಇದ್ದಾರೆ. ಬೇರೆ ಬೇರೆ ರೀತಿಯ ಟ್ಯಾಲೆಂಟ್ಗಳಿದೆ. ಹೌದೌದು, ತುಂಬ ಮಂದಿ ಇದ್ದಾರೆ. ಈಗಂತೂ ಮಂಗಳೂರು ಕಡೆಯಿಂದ ಒಂದೊಂದು ಗ್ರೂಪ್ ಭಾಳ
ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಂಗವು ಹೌದು ಸರ್, ಹೌದು. ಈಗ ಅವಕಾಶ ಸಿಕ್ಕಿದೆ. ಹ್ಮ್. ಯಾವುದನ್ನು ಸರ್? ಪುರುಷೋತ್ತಮ ಪ್ಲ್ಯಾನ್ ಉಂಟು ಸರ್. ಹೌದು, ಪ್ಲ್ಯಾನ್ ಇದೆ, ಮಾಡುವ. ನೋಡ್ಬೇಕು ಸರ್, ಮತ್ತೆ ಆಮೇಲೆ ಏನಾಗುತ್ತೆ ಅಂತ. ಹೌದು, ಈಸಿ ಇದೆ, ಮಾಡ್ಬೋದು. ಅಲ್ಲಿ ಅಂದರೆ ಅದರದ್ದು ಬಾಡಿ ಲ್ಯಾಂಗ್ವೇಜ್ ಮತ್ತು ನಮ್ಮ ಆ, ಕನ್ನಡ ಸಿನಿಮಾ ಇದು ಈಗ ಒಂದು ಮುಟ್ಟೆ ಕತೆ ಬಂತು, ಆ ಥರ ಸಿನಿಮಾ. ಅದನ್ನು ತುಳು ಅಲ್ಲದೆ ಕನ್ನಡದಲ್ಲೂ ತಗೊಂಡ್ರು ಅಲ್ಲಿ ಮಂಗಳೂರಲ್ಲಿ. ಹ್ಮ್ ಹ್ಮ್ ಇಲ್ಲ ಸರ್, ಯಾವುದಕ್ಕೂ ಕಮ್ಮಿ ಮಾಡಿದ್ವಿ ನಾವು. ಇದು ಕ್ಯಾಮರಾ ಕೂಡ ನಾವು ಆ, ಒಳ್ಳೆ ಕ್ಯಾಮರಾ ಯೂಸ್ ಮಾಡಿದ್ದೀವಿ, ಮತ್ತು ಯಾವುದಕ್ಕೂ ಕಾಂಪ್ರಮೈಸ್ ಮಾಡಿಲ್ಲ ಈ ಸಿನಿಮಾಕ್ಕೆ. ಎಲ್ಲ ವಿಧದಲ್ಲೂ ರಿಚ್ ಸಿನಿಮಾ ಮಾಡಿದ್ದೀವಿ, ಸೆಟ್ ಆಗಿದ್ದೀವಿ. ಆಮೇಲೆ ನಮಗೆ ಏನು ಬೇಕಿತ್ತು ಅದನ್ನೆಲ್ಲ ಮಾಡಿದ್ದೀವಿ. ಏನು ಕಮ್ಮಿ ಮಾಡಿಲ್ಲ, ಸಿನಿಮಾ ರಿಚ್ ಆಗಿ ಬಂದಿದೆ. ಇಲ್ಲ ಸರ್, ಇದು ಸಿನಿಮಾಕ್ಕಂತಲೇ ಮಾಡಿದ ಕತೆ ಇದು. ಡ್ರಾಮಾದ ಕತೆ ಯಾವುದು ಮಾಡಿಲ್ಲ ನಾನು. ತುಳುವಿನಲ್ಲೂ ಡ್ರಾಮಾದು ಕತೆ ಅವರ ಸಿನಿಮಾ ಮಾಡಿಲ್ಲ. ಇದು ಚಂಡಿಗೋರಿ ಮಾಡಿದ್ದೀನಿ, ಅದು ಭಾಳ ಸೂಪರ್ ಹಿಟ್ ಪ್ಲೇ. ಅದು ಸಿನಿಮಾ ಡ್ರಾಮಾದ ಕತೆಗಳು ಸಿನಿಮಾಗೆ ಸೂಟ್ ಆಗೋದಿಲ್ಲ ಸರ್, ಅದು ಸೂಟ್ ಆಗೋದಿಲ್ಲ. ಅದು ಏನೋ ಒಂಥರ ಡ್ರಾಮ್ಯಾಟಿಕ್ ಆಗುತ್ತಲ್ಲ, ಅದಕ್ಕೆ ನೈಜತೆ ಬೇಕಾದ್ರೆ ನಾವು ಅದು ಸಿನಿಮಾದ ಬೇರೆ ಕಥೆಯನ್ನು ಮಾಡಿ. ಹೌದು, ಖಂಡಿತ. ಸಿನಿಮಾ ಡ್ರಾಮಾ ನಮಗೆ ಈಗ ಡೈಲಿ ಪ್ರದರ್ಶನ ಅದು. ಈಗ 3 ತಿಂಗಳು ನನಗೆ ಹೊಸದಿಲ್ಲ, ಅದು ಫುಲ್ಲು ಆಗಿಬಿಟ್ಟಿದೆ. ಹೌದು. ಇದೆ ಸರ್, ಪ್ರಮೋಷನ್ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮದೊಂದು ಪ್ರಮೋಷನ್ ಪ್ಲ್ಯಾನ್, ನಾವು 9 ಸಿನಿಮಾ ಮಾಡಿದ್ದೀವಿ. ಆ ಪ್ಲ್ಯಾನಲ್ಲಿ ಹೋಗಿದ್ದೀವಿ. ಎಲ್ಲ ಶಾಲೆ, ಕಾಲೇಜು, ಆಮೇಲೆ ನಮ್ಮದು ಒಂದು ರಥ ಓಡ್ತಾ ಇರ್ತದೆ ಇಡೀ ಮಂಗಳೂರಲ್ಲಿ, ಬೇರೆ ಜಿಲ್ಲೆಗಳಲ್ಲಿ. ಲಾಸ್ಟ್ ಸಿನಿಮಾ ಸರ್, ತುಳು ಸಿನಿಮಾ ರಾಪಟ ಅಂತ. ಈಗ ಸ್ಟಿಲ್ ರನ್ನಿಂಗ್, ಅದು ರನ್ನಿಂಗ್ ಸರ್. ಅದು 5ನೇ 6ನೇ ವಾರ ಇದು. ಬೇರೆ ಬೇರೆ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಎಲ್ಲ ರೀಲ್ಸ್ ಎಲ್ಲ ಮಾಡಿಕೊಂಡು, ಆಮೇಲೆ ಹೊಸ ಹೊಸತ್ತು ಎಲ್ಲ ಹುಡುಕ್ತಾ ಇದ್ದೀವಿ, ಎಲ್ಲ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಈಗ ಇಷ್ಟು ಈ 1 ತಿಂಗಳಲ್ಲಿ ಎಲ್ಲ ತಯಾರಿ ಮಾಡಿದ್ದೀವಿ.